ಸ್ನೇಹಿತರೆ, ಎಲ್ಲರಿಗೂ ನಿಶಕಣ ಚಾನಲ್ಗೆ ಮತ್ತೊಮ್ಮೆ ಪ್ರೀತಿಯ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಬಗ್ಗೆ ಪುಟ್ಟ ಭಾಷಣ ಯಾವ ರೀತಿ ಹೇಳೋದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ಚಾನಲ್ನ ಇನ್ನು ಸಬ್ಸ್ಕ್ರೈಬ್ ಆಗಲಿದ್ದಿದೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ನ ಟಚ್ ಮಾಡಿ. 1ನೇ ಪಾಯಿಂಟ್, ಯೋಗವು ಮಾನಸಿಕ, ದೈಹಿಕ ಮತ್ತು ಆಧ್ಯಾತ್ಮಿಕ ಅಭ್ಯಾಸವಾಗಿದ್ದು ಉತ್ತಮ ಮನಸ್ಸು, ದೇಹ ಮತ್ತು ಆತ್ಮವನ್ನು ಪಡೆಯಲು ಸಹಾಯ ಮಾಡುತ್ತದೆ. 2ನೇ ಪಾಯಿಂಟ್, ಯೋಗ ಎಂಬ ಪದವು ಯೂನಿಯನ್ ಅನ್ನು ಸೂಚಿಸುವ ಸಂಸ್ಕೃತ ಭಾಷೆಯಿಂದ ಬಂದಿದೆ. 3ನೇ ಪಾಯಿಂಟ್, ಯೋಗವು ಪುರಾತನ ಭಾರತದಲ್ಲಿ ಹುಟ್ಟಿಕೊಂಡಿದೆ ಮತ್ತು ಪೂರ್ವವೇದದ ಕಾಲಕ್ಕೆ ಹಿಂದಿನದು. 4ನೇ ಪಾಯಿಂಟ್, ಯೋಗವು ಒತ್ತಡದ ವಿರುದ್ಧ ಹೋರಾಡಲು ಸಹಾಯ ಮಾಡುತ್ತದೆ. ಪ್ರತಿರಕ್ಷಣಾ ವ್ಯವಸ್ಥೆ, ನಮ್ಯತೆ, ಆರೋಗ್ಯ ಮತ್ತು ಒಟ್ಟಾರೆ ವ್ಯಕ್ತಿತ್ವವನ್ನು ಸುಧಾರಿಸುತ್ತದೆ. 5ನೇ ಪಾಯಿಂಟ್, US-ನಲ್ಲಿ ಸುಮಾರು 16 ಮಿಲಿಯನ್ ಜನರು ಯೋಗವನ್ನು ಅಭ್ಯಾಸ ಮಾಡುತ್ತಾರೆ ಎಂದು ಅಧ್ಯಯನವು ತೋರಿಸುತ್ತದೆ. 6ನೇ ಪಾಯಿಂಟ್, ಯೋಗದ 6 ಶಾಖೆಗಳೆಂದರೆ ರಾಜಯೋಗ, ಭಕ್ತಿಯೋಗ, ಜ್ಞಾನಯೋಗ, ಕರ್ಮಯೋಗ, ಮಂತ್ರಯೋಗ ಮತ್ತು ಹಠ್ ಯೋಗ. 7ನೇ ಪಾಯಿಂಟ್, ಪ್ರಾಣಾಯಾಮವು ಉಸಿರಾಟದ ವ್ಯಾಯಾಮದೊಂದಿಗೆ ವ್ಯವಹರಿಸುವ ಒಂದು ರೀತಿಯ ಯೋಗವಾಗಿದೆ. 9ನೇ ಪಾಯಿಂಟ್, ಯೋಗಕ್ಕೆ ಸಂಬಂಧಿಸಿದ ಅನೇಕ ಕಾರ್ಯಕ್ರಮಗಳನ್ನು ಈ ದಿನದಂದು ಸರ್ಕಾರ ಆಯೋಜಿಸುತ್ತದೆ. 10ನೇ ಪಾಯಿಂಟ್, NGOಗಳು, ಪ್ರಸಿದ್ಧ ವ್ಯಕ್ತಿಗಳು ಮತ್ತು ಸಾಮಾಜಿಕ ಮಾಧ್ಯಮಗಳು ದಿನವನ್ನು ಯಶಸ್ವಿಗೊಳಿಸಲು ಸಹಾಯ ಮಾಡುತ್ತವೆ.